ಅಖಾಡದಲ್ಲಿ ಹುಚ್ಚೇಗೌಡರ ಸೊಸೆ ರಣಕಹಳೆ. ಧೂಳೆಬ್ಬಿಸಿದ ರಾಮಾಚಾರಿ ಯಜಮಾನ. ಸುಮಲತಾ ಅಬ್ಬರಕ್ಕೆ ದಳಪತಿಗಳ ಎದೆಯಲ್ಲಿ ಢವಢವ. ಇದೇ ಈ ಹೊತ್ತಿನ ಫೋಕಸ್ 18 ಸುಮಾ ಸುನಾಮಿ. ನಾನು ಚೈತ್ರರಾಜ್. ಇಡೀ ಇಂಡಿಯಾದ ಪಾಲಿಟಿಕ್ಸೇ ಒಂದು ತರ ಇದ್ರೆ ಮಂಡ್ಯ ಪಾಲಿಟಿಕ್ಸೇ ಡಿಫರೆಂಟ್. ಇದಕ್ಕೆ ಸಾಕ್ಷಿ ಎಂಬಂತಿತ್ತು ಸುಮಲತಾ ರೋಡ್ ಶೋ. ಎಸ್, ಬುಧವಾರ ಅಂಬಿ ಪತ್ನಿ ಸುಮಲತಾ ಮಂಡ್ಯ ಅಖಾಡದಲ್ಲಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಸುಮಲತಾ ಪರ ಪ್ರಚಾರಕ್ಕೆ ಇಳಿದಿರೋ ರಾಕಿಂಗ್ ಸ್ಟಾರ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ರಣಕಣದಲ್ಲಿ ಅಕ್ಷರಶಃ ಧೂಳೆಬ್ಬಿಸ್ತಾ ಇದ್ದಾರೆ. ಸುಮಲತಾ ಸುನಾಮಿ ಅಲೆಗೆ ದಳಪತಿಗಳು ಪಾತರಗುಟ್ಟಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಭದ್ರಕೋಟೆ ಛಿದ್ರವಾಗುತ್ತಾ? ಅಷ್ಟಕ್ಕೂ ಮಂಡ್ಯ ಅಖಾಡದಲ್ಲಿ ಸುಮಲತಾ ಅಬ್ಬರ ಹೇಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. ಹುಚ್ಚೇಗೌಡರ ಸೊಸೆಯಿಂದ ರಣಕಹಳೆ. ಈ ಮಣ್ಣಿನ ಹೆಣ್ಮಗಳು ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ. ಧೂಳೆಬ್ಬಿಸುತ್ತಿದ್ದಾರೆ ರಾಮಾಚಾರಿ ಯಜಮಾನ. ಅಕ್ಕ, ನೀವು ಧೈರ್ಯವಾಗಿರಿ ಅಕ್ಕ. ಇಲ್ಲಿ ಬಂದಿರೋರು ಯಾರು ದುಡ್ಡುಗೋ ಬಲವಂತಕ್ಕೋ ತೋರ್ಕೆಗೋ ಬಂದಿರೋರಲ್ಲ. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ. ಆಗಿದ್ದಾಗೋಗ್ಲಿ ಒಂದ್ಸಲಿ ನೋಡೇ ಬಿಡೋಣ. ಸುಮಾ ಅಬ್ಬರಕ್ಕೆ ದಳಪತಿಗಳ ಎದೆಯಲ್ಲಿ ಢವಢವ. ಮಂಡ್ಯ ಅಖಾಡ ರಣರಣ ರಂಗೇರ್ತಾ ಇದೆ. ಸೋಮವಾರವಷ್ಟೇ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಯೋದಾಗಿ ಘೋಷಿಸಿದ್ದ ಅಂಬಿ ಪತ್ನಿ ಸುಮಲತಾ ಇವತ್ತು ಹೇಳಿದಂತೆಯೇ ನಾಮಪತ್ರ ಕೂಡ ಸಲ್ಲಿಸಿದ್ರು. ಆ ಮೂಲಕ ಮಂಡ್ಯ ಅಖಾಡದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಮಂಡ್ಯ ಮಹಾಯುದ್ಧ ಥೇಟ್ ಪೌರಾಣಿಕ ಕುರುಕ್ಷೇತ್ರವನ್ನೇ ನಾಚಿಸುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಇರೋ ಹಾಗೆ ಇಲ್ಲೂ ಗೆಲುವಿಗಾಗಿ ತಂತ್ರ ಪ್ರತಿತಂತ್ರಗಳನ್ನ ಹೆಣೆಯಲಾಗುತ್ತೆ. ಆನೆ, ಕುದುರೆ ಮತ್ತು ಮಹಾಸೇನೆ ರಾಜ್ಯಕ್ಕಾಗಿ ಕಾದಾಡುತ್ತೆ. ಮಂಡ್ಯ ಮಹಾಯುದ್ಧದಲ್ಲಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತು ಅಂಬಿ ಪತ್ನಿ ಸುಮಲತಾರ ಮಧ್ಯೆ ನಡೆಯುತ್ತಿದೆ. ನಿಖಿಲ್ಗೆ ಬೆಂಬಲವಾಗಿ ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಜೆಡಿಎಸ್ ಸೇನೆ ಸಿದ್ಧವಾಗಿದೆ. ಅದರ ಜೊತೆಗೆ ದೋಸ್ತಿ ನಾಯಕರಾದ ಸಿದ್ದರಾಮಯ್ಯ ಅಂಡ್ ಟೀಮ್ ನಿಖಿಲ್ ಬೆನ್ನಿಗೆ ನಿಂತಿದೆ. ಅತ್ತ ಅಂಬಿ ಪತ್ನಿ ಸುಮಲತಾರ ಪರ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಸ್ಯಾಂಡಲ್ವುಡ್ ದಿಗ್ಗಜರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸುಮಲತಾರಿಗೆ ಅಂಬಿ ಅನುಕಂಪದ ಅಲೆ ಶ್ರೀರಕ್ಷೆಯಾಗಿದ್ರೆ ಲೋಕಲ್ ಕಾಂಗ್ರೆಸ್ ಲೀಡರ್ಗಳು ಮತ್ತು ಬಿಜೆಪಿಯಿಂದ ಬಾಹ್ಯ ಬೆಂಬಲ ಸಿಗೋದು ಬಹುತೇಕ ಪಕ್ಕಾ ಆಗಿದೆ. ಹೀಗಾಗಿ ಈ ಎರಡೂ ಟೀಮ್ಗಳ ಮಧ್ಯೆ ಈ ಸಲ ಜಿದ್ದಾಜಿದ್ದಿನ ಸಮರವೇ ನಡೆದು ಹೋಗೋ ಸಾಧ್ಯತೆ ಇದೆ. ಮಂಡ್ಯದ ಈ ಮಹಾಯುದ್ಧಕ್ಕೆ ಜೆಡಿಎಸ್ ನಾಯಕರು ಕೆಲ ದಿನಗಳ ಹಿಂದೆ ರಣಕಹಳೆ ಮೊಳಗಿಸಿದ್ರು. ಆದರೆ ಸುಮಲತಾ ಹೇಳಿದಂತೆ ಬುಧವಾರ ಮಂಡ್ಯ ಅಖಾಡದಲ್ಲಿ ನಿಂತು ರಣಕಹಳೆ ಮೊಳಗಿಸಿದ್ದಾರೆ. ನಾನು ಮಂಡ್ಯದ ಮಣ್ಣಿನ ಮಗಳು, ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಅಂತ ಹೇಳೋ ಮೂಲಕ ಈ ಹಿಂದೆ ಸುಮಲತಾ ಮಂಡ್ಯದ ಗೌಡ್ತಿಯಲ್ಲ, ಅವರು ಆಂಧ್ರದ ಗೌಡ್ತಿ ಅಂತ ಹೇಳಿದ್ದ ಜೆಡಿಎಸ್ ಮುಖಂಡರಿಗೆ ತಿರುಗೇಟು ನೀಡಿದ್ರು. ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ. ಈ ಮಣ್ಣಿನ ಸೊಸೆ. ನಾನು ಅಭಿಷೇಕ್ ಗೌಡನ ತಾಯಿ, ಈ ಮಣ್ಣಿನ ತಾಯಿ. ನಾನು ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಮಗಳು. ನಾನು ಈ ಮಣ್ಣಿನ ಹೆಣ್ಮಗಳಾಗಿ, ಈ ಮಂಡ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರಿಗೆ
ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ. ಸುಮಲತಾ ಅವರು ನಾಮಪತ್ರ ಸಲ್ಲಿಕೆಗೂ ಮೊದಲು ಮೈಸೂರಿಗೆ ತೆರಳಿ ನಾಡದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು. ಮಂಡ್ಯದಲ್ಲಿ ಗೆಲುವು ತಂದುಕೊಡುವಂತೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಆನಂತರ ಮಂಡ್ಯ ತಾಲೂಕಿನ ಇಂಡುವಾಳಿಗೆ ತೆರಳಿ ಕಾಂಗ್ರೆಸ್ ಮುಖಂಡ ಸಚ್ಚಿದಾನಂದ ನಿವಾಸಕ್ಕೆ ಭೇಟಿ ನೀಡಿದ್ರು. ರಾಕಿಂಗ್ ಸ್ಟಾರ್ ಯಶ್ ಕೂಡ ಸಚ್ಚಿದಾನಂದ ಅವರ ನಿವಾಸಕ್ಕೆ ಆಗಮಿಸಿದ್ರು. ಅಲ್ಲಿಂದ ತಮ್ಮ ಪುತ್ರ ಅಭಿಷೇಕ್, ಮನೆ ಮಗ ದರ್ಶನ್, ನಟ ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್, ಅಂಬರೀಶ್ ಸಹೋದರನ ಪುತ್ರ ಮಧುಸೂದನ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಯತ್ತ ಹೊರಟಿದ್ರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಸುಮಲತಾ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಜನಸ್ತೋಮ ಹೆಚ್ಚಿರುವ ಕಾರಣ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸುಮಲತಾ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು 10,000 ಜನ ಇರಬಹುದು ಅಂತ. ಆದ್ರೆ 35,000 ರಿಂದ 40,000 ಜನ ತಮ್ಮ ಸ್ವಂತ ಖರ್ಚಿನಲ್ಲಿ ಆಗಮಿಸಿ ಎಲ್ಲರೂ ಹುಬ್ಬೇರಿಸಿದ್ರು. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಸುಮಲತಾ ಅಂಬರೀಶ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಮಾವೇಶಕ್ಕೆ ಬೃಹತ್ ಜಾಥಾ ಮೂಲಕ ತೆರಳಿದ್ರು. ಜೆಡಿಎಸ್ ಸಮಾವೇಶ ನಡೆಸಿದ ಸ್ಥಳದಲ್ಲಿ ಇಂದು ಸುಮಲತಾ ಸಮಾವೇಶ ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಈ ವೇಳೆ ಕೆಲವು ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಅವರಿಗೆ ಬೆಂಬಲ ನೀಡಿದ್ರು. ಕಾಂಗ್ರೆಸ್ ಮುಖಂಡ ಹಾಗೂ ಅಂಬರೀಶ್ ಆಪ್ತ ಸಚ್ಚಿದಾನಂದ ಮೈತ್ರಿ ನಾಯಕರ ಕಟ್ಟಪ್ಪಣೆ ವಿರೋಧಿಸಿ ಸುಮಲತಾ ಪರ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ನಟರಾದ ದರ್ಶನ್, ಯಶ್, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ, ಅಭಿಷೇಕ್ ಅಂಬರೀಶ್ ಸೇರಿದಂತೆ ಅಂಬರೀಶ್ ಅವರ ಸಾವಿರಾರು ಅಭಿಮಾನಿಗಳು ಸಮಾವೇಶದಲ್ಲಿ ಹಾಜರಾಗುವ ಮೂಲಕ ಸುಮಲತಾ ಶಕ್ತಿ ಪ್ರದರ್ಶನಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಇನ್ನು ಸುಮಲತಾ ಅವರ ಬೆಂಬಲಕ್ಕೆ ದರ್ಶನ್ ಮತ್ತು ಯಶ್ ನಿಂತಿರುವುದಕ್ಕೆ ಜೆಡಿಎಸ್ ಶಾಸಕ ನಾರಾಯಣಗೌಡ ವಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ಉತ್ತರಿಸಿದ ಯಶ್, ನಾವೇನು ಪಾಕಿಸ್ತಾನದಿಂದ ಬಂದವರಲ್ಲ, ನಾವು ಸಿನಿಮಾದವರು ಅಂತ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರಂತೆ. ನಾವು ಮಂಡ್ಯದ ಕಾಲುವೆ ನೀರು ಕುಡಿದು ಬೆಳೆದು ಬಂದವರು ಅಂತ ತಿರುಗೇಟು ನೀಡಿದ್ರು. ನಾವು ಮಾಡಿದ್ದು ತಪ್ಪು ಅಂತ ಅವರಿಗೆ ಅನಿಸಿದ್ರೆ ಆ ತಪ್ಪನ್ನು ನಾವು ಸಾಯೋವರೆಗೂ ಮಾಡ್ತೀವಿ ಅಂತ. ನಾವು ಅದನ್ನ ತಪ್ಪು ಅಂತ ಕೆಲವರು ಅನ್ಕೊಂಡಿದ್ರೆ ಆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ, ಆ ತಪ್ಪು ಸಾಯೋವರೆಗೂ ಮಾಡ್ತೀವಿ. ಅಂಬರೀಷ್ ಅಣ್ಣ ನನ್ಗಷ್ಟು ಮಾಡಿದ್ದಾರೆ. ಅಂಟಾರ್ಟಿಕಾದಿಂದ ಬಂದಿದೀವ, ಪಾಕಿಸ್ತಾನದಿಂದ ಬಂದಿದೀವ, ಇದೇ ಮೈಸೂರಿಂದ ಮಂಡ್ಯ ರೋಡ್ ದಾಟ್ಕೊಂಡೆ ಕಣಪ್ಪ ನಾವು ಬೆಂಗಳೂರಲ್ಲಿ ಬದುಕ್ತಾ ಇರೋದು ಅಥವಾ ಜೀವನ ಕಟ್ಕೊಂಡಿರೋದು. ಇದೇ ವೇಳೆ ಜೀವನ ಪೂರ್ತಿ ನಮ್ಮ ಬೆಂಬಲ ನಿಮಗೆ ಇರುತ್ತದೆ ಅಂತ ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಅಂಬರೀಶ್ಗೆ ಅಭಯ ನೀಡಿದ್ರು. ಅಕ್ಕ, ನೀವು ಧೈರ್ಯವಾಗಿರಿ ಅಕ್ಕ. ಇಲ್ಲಿ ಬಂದಿರೋರು ಯಾರು ದುಡ್ಡಿಗೋ ಬಲವಂತಕ್ಕೋ ತೋರ್ಕೆಗೋ ಬಂದಿರೋರಲ್ಲ. ಇವತ್ತು ಅಲ್ಲಿ ಬಂದಿರಲ್ಲ ಜನ, ನಾನು ನೋಡ್ತಾ ಇದ್ದೆ. ಸಾಕಷ್ಟು ಜನ ಹೇಳ್ಬೋದು, ಯಾವ ಸಿನಿಮಾದವ್ರು ಬಂದಿದ್ರು, ದರ್ಶನ್ ಅವ್ರು ಬಂದಿದ್ರು, ಯಶ್ ಅವ್ರು ಬಂದಿದ್ರು, ನೋಡಕ್ ಬಂದ್ರು ಅಂತ. ನಮ್ಮನ್ನ ಯಾರು ನೋಡ್ತಾ ಇಲ್ಲ ಸರ್. ಇನ್ನು ಸುಮಲತಾ ಪರ ಪ್ರಚಾರ ನಡೆಸಿದ ನಟ ದರ್ಶನ್, ಇವತ್ತಿನಿಂದ ಏಪ್ರಿಲ್ 18ರವರೆಗೂ ನಮ್ಮ ಪೆರೇಡ್ ಶುರುವಾಗುತ್ತೆ, ಆಗಿದ್ದಾಗೋಗ್ಲಿ ಒಂದ್ಸಲ ನೋಡೇ ಬಿಡೋಣ ಅಂತಂದ್ರು. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ, ಆಗಿದ್ದಾಗೋಗ್ಲಿ ಒಂದ್ಸಲಿ ನೋಡೇ ಬಿಡೋಣ. ಸೊ ನಿಮ್ಮ ಈ ಕೂಗು, ಈ ಧ್ವನಿ ಹೀಗೆ ಇರಲಿ. ಅಮ್ಮನಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಿಂದ ನಿಮ್ ಸೌಂಡ್ ಜಾಸ್ತಿ ಇದಣ, 18ವರೆಗೂ ನಿಮ್ ಸೌಂಡ್ ಹಿಂಗೆ ಇರ್ಬೇಕಣ. ಇನ್ನು ಇದಕ್ಕೂ ಮೊದಲು ಸುಮಲತಾ ಪರ ಪ್ರಚಾರ ನಡೆಸಿದ ನಟ ದೊಡ್ಡಣ್ಣ, ಮಂಡ್ಯ ಜನರ ಹೃದಯದಲ್ಲಿ ಅಂಬರೀಶ್ ಇದ್ದಾರೆ ಅಂತ ಹೇಳಿದರು. ತ್ರೇತಾಯುಗದಲ್ಲಿ ಆಂಜನೇಯ ದೇವರು ಹೃದಯನ ಬಗೆದು ಶ್ರೀರಾಮನ್ನ ತೋರಿಸ್ದ. ಆದ್ರೆ ಮಂಡ್ಯದ ಪ್ರತಿಯೊಬ್ಬ ಪ್ರಜೆನೂ ಸಹಿತ ಹೃದಯ ಬಗೆದು ಅಂಬರೀಷ್ ಅಣ್ಣನ್ನ ತೋರಿಸ್ತಾವ್ರೆ, ಅಂಬರೀಷ್ ಅಣ್ಣನ್ನ ತೋರಿಸ್ತಾವ್ರೆ ಎಂದ್ರು. ಹೀಗೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ರೆ ದೋಸ್ತಿ ಪಕ್ಷಗಳ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಅದರಲ್ಲೂ ಮಂಡ್ಯ ಅಖಾಡದ ಅಭ್ಯರ್ಥಿ ನಿಖಿಲ್ ತಂದೆ ಸಿಎಂ ಕುಮಾರಸ್ವಾಮಿ ಅಂತೂ ಒಳಗೊಳಗೆ ಖುದ್ದು ಹೋಗಿದ್ರು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಸುಮಲತಾರನ್ನು ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ರಣತಂತ್ರ ಹೆಣೆಯುತ್ತಿದ್ದಾರೆ. ಆ ರಣತಂತ್ರ ಹೇಗಿದೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್. ಮಂಡ್ಯದಲ್ಲಿ ಅಂಬಿ ಅಲೆ ಮತ್ತು ಸುಮಲತಾ ಸುನಾಮಿಗೆ ದಳಪತಿಗಳು ದಂಗಾಗಿ ಹೋದ್ರ. ನಿಖಿಲ್ ಗೆಲುವಿಗೆ ಸಿಎಂ ಕುಮಾರಸ್ವಾಮಿ ಹೆಣೆದಿದ್ದಾರ ಭಯಾನಕ ರಣತಂತ್ರ. ಸುಮಲತಾ ರಣಕಹಳೆಯಿಂದ ಮಂಡ್ಯ ರಣಕಣ ಮತ್ತಷ್ಟು ರಂಗೇರ್ತಾ ಇದೆ. ದಳಪತಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಹಾಗಾದ್ರೆ ಸುಮಲತಾರ ಅಬ್ಬರಕ್ಕೆ ಬ್ರೇಕ್ ಹಾಕಲು ದಳಪತಿಗಳು ಹೆಣೆದಿದ್ದಾರ ರಣತಂತ್ರ. ಹಾಗಾದ್ರೆ ಆ ರಣತಂತ್ರ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಸುನಾಮಿಗೆ ದಂಗಾದ ದಳಪತಿಗಳು, ಜನಸಾಗರವನ್ನು ಕಂಡು ಶಾಕ್. ಪ್ರಿಯ ವೀಕ್ಷಕರೇ,
ಬುಧವಾರ ಮಂಡ್ಯ ಅಖಾಡದಲ್ಲಿ ಸುಮಲತಾ ಭರ್ಜರಿ ರೋಡ್ ಶೋ ನಡೆಸಿತು. ಈ ರೋಡ್ ಶೋಗೆ ಜನಸಾಗರವೇ ಹರಿದು ಬಂದಿತ್ತು. ಬರೋಬ್ಬರಿ 35ರಿಂದ 40 ಸಾವಿರಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತವಾಗಿ ಹರಿದು ಬಂದಿರುವುದನ್ನು ಕಂಡು ದಳಪತಿಗಳು ದಂಗಾಗಿ ಹೋಗಿದ್ದಾರೆ. 22ರಂದು ನಿಖಿಲ್ ನಾಮಪತ್ರ ಸಲ್ಲಿಸುವಾಗ 40 ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಯೋಚನೆಯಲ್ಲಿದ್ದಾರೆ ಎನ್ನಲಾಗುತ್ತಿದೆ. ಈ ಮಧ್ಯೆ ಸುಮಲತಾ ಅವರ ಭಾವನಾತ್ಮಕ ಭಾಷಣ ಸಿಎಂ ಕುಮಾರಸ್ವಾಮಿ ಮತ್ತು ದೇವೇಗೌಡರ ನಿದ್ದೆಗೆಡಿಸಿದೆ ಅನ್ನೋ ವಿಶ್ಲೇಷಣೆಗಳಿವೆ. ನಾನು ಬೇಕಾದಷ್ಟು ಯೋಚನೆ ಮಾಡಿದೆ. ಆದರೆ ಸುಲಭವಾದ ದಾರಿ ಬೇರೆ, ಸರಿಯಾದ ದಾರಿ ಬೇರೆ ಅಂತ ನನಗನ್ನಿಸ್ತು. ನನ್ನನ್ನು ನಂಬಿ ಅಂಬರೀಷ್ ಅವರ ಪ್ರೀತಿನ ಕಳ್ಕೊಳ್ಳೋಕೆ ಇಷ್ಟನೇ ಇಲ್ಲ ಇಂಥವ್ರ ಜನರ ಪರವಾಗಿ ನಿಂತುಕೊಳ್ಳೋದೇ ಸರಿಯಾದ ದಾರಿ. ಅದು ಕಷ್ಟ ಇರ್ಬೋದು, ಅದೇ ಸರಿಯಾದ ದಾರಿ. ಹೀಗೆ ಸುಮಲತಾ ಮಾಡಿದ ಭಾವನಾತ್ಮಕ ಭಾಷಣ ಮಂಡ್ಯ ಜನರ ಮನಮುಟ್ಟುವಂತಿತ್ತು. ಇದು ಹೀಗೆ ಮುಂದುವರೆದ್ರೆ ಜೆಡಿಎಸ್ನ ಭದ್ರಕೋಟೆ ಛಿದ್ರ ಆಗುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಭಾವಿಸಿದ ಜೆಡಿಎಸ್ ಮುಖಂಡರು ರಣತಂತ್ರವನ್ನು ಹೆಣೆದಿದ್ರು. ಸುಮಲತಾರ ಅಬ್ಬರದ ಪ್ರಚಾರಕ್ಕೆ ತಡೆಯೊಡ್ಡಲು ಮುಂದಾಗಿದ್ರು. ಅಷ್ಟಕ್ಕೂ ಅವರು ಮಾಡಿದ್ದೇನು ಗೊತ್ತಾ? ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಟಿವಿ ಕೇಬಲ್ಗಳನ್ನ ತೆಗೆದಿದ್ದಾರೆ. ಕಾರಣ ಹಳ್ಳಿಗಳಲ್ಲಿ ಕರೆಂಟ್ ತಗ್ಸೋದು, ಕೇಬಲ್ ತಗ್ಸೋದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಧರ್ಮ ಯುದ್ಧ, ಇದು ಹಣಬಲನ ತೋಳ್ಬಲನ ನೀವೇ ತೀರ್ಮಾನ ಮಾಡಿ. ಕೇಳಿದ್ರಲ್ಲ, ಸುಮಲತಾ ಸುನಾಮಿ ಅಬ್ಬರವನ್ನು ತಡೆಯೋಕೆ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯದ ಹಳ್ಳಿಗಳಲ್ಲಿ ಕರೆಂಟ್ ಮತ್ತು ಕೇಬಲ್ ಕಟ್ ಮಾಡಿದ್ರಂತೆ. ಇದಕ್ಕೆ ನಟ ದೊಡ್ಡಣ್ಣ ಪ್ರತಿಕ್ರಿಯಿಸಿದ್ದು ಹೀಗೆ. ನಮ್ಮ ತಾಯಿ ತವ್ರ ಮನೆ KR ನಗರದ ಹತ್ರ ಚನ್ನಪ್ಪನ ಕೊಪ್ಪಲು ಹಳ್ಳಿ ಹೆಣ್ಮಗಳು ನಮ್ಮ ದೊಡ್ಡಮ್ಮ ಹೇಳ್ತಿದ್ರು, ಕಂದ ಸೂರ್ಯನಿಗೆ ಛತ್ರಿ ಹಿಡಿದು ಭೂಮಿನ ಕತ್ಲೆ ಮಾಡಕ್ಕಾಯ್ತದ, ಕತ್ಲೆ ಮಾಡಕ್ಕಾಯ್ತದ, ದೇವರಾಣೆ ಇಲ್ಲ. ಹಂಗೆ ಅವ್ರು ಯಾರು ಮಾಡಿಸಿದಾರೋ ಆ ಪುಣ್ಯಾತ್ಮರು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಸಿಎಂ ಕುಮಾರಸ್ವಾಮಿ ತಮ್ಮ ಪುತ್ರನ ಗೆಲುವಿಗಾಗಿ ಮಂಗಳವಾರ ರಾತ್ರಿಯಿಂದಲೇ ಮಂಡ್ಯ ಸಮೀಪ ಕೆಆರ್ಎಸ್ನಲ್ಲಿ ವಾಸ್ತವ್ಯ ಹೂಡಿ ಬುಧವಾರ ಸುಮಲತಾ ಪ್ರಚಾರದ ಇಂಚಿಂಚು ಮಾಹಿತಿಯನ್ನು ಪೊಲೀಸ್ ಗುಪ್ತಚರ ಮೂಲಗಳಿಂದ ಪಡೆಯುತ್ತಿದ್ರು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಜೆಡಿಎಸ್ನ ಶಾಸಕರು ನಾಯಕರೊಂದಿಗೆ ನಿರಂತರ ಸಮಾಲೋಚನೆ ನಡೆಸುತ್ತಿದ್ದಾರೆ. ಇದ್ರ ಜೊತೆಗೆ ತಮ್ಮ ಪುತ್ರ ನಿಖಿಲ್ ಗೆಲುವಿಗಾಗಿ ಪ್ರತಿತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಸುಮಾ ರೋಡ್ ಶೋನಲ್ಲಿ ಕಾಂಗ್ರೆಸ್ ಬಾವುಟ, ಸಿದ್ದರಾಮಯ್ಯರಿಗೆ ಸಿಎಂ ಸೂಚನೆ. ಮಂಡ್ಯ ಅಖಾಡದಲ್ಲಿ ಸುಮಲತಾ ರೋಡ್ ಶೋ ನಡೆಸುವ ವೇಳೆ ಸುಮಾ ಪರ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲ ಸೂಚಿಸಿದ್ರು. ಅಲ್ಲಲ್ಲಿ ಕಾಂಗ್ರೆಸ್ ಬಾವುಟಗಳು ಕಾಣಿಸಿಕೊಂಡಿದ್ವು. ಈ ಬಗ್ಗೆ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರಿಗೆ ಸಿಎಂ ಸೂಚಿಸಿದ್ದಾರೆ. ಮೈತ್ರಿಗೆ ಧಕ್ಕೆಯಾಗುತ್ತೆ ಅನ್ನೋ ಆತಂಕದಲ್ಲಿ ಸಿದ್ದರಾಮಯ್ಯ ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಜಲೂರಾಯ್ ಸ್ವಾಮಿ ಜೊತೆ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಸೂಚಿಸೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯ ಅಖಾಡದಲ್ಲಿ ಸುಮಲತಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡದಂತೆ ನೋಡಿಕೊಂಡು ನಿಖಿಲ್ ಗೆಲ್ಲುವಂತೆ ಮಾಡುವ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಚಲುವರಾಯ ಸ್ವಾಮಿಗೆ ವಹಿಸಿದ್ದಾರೆ. ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ಸುಮಲತಾ ನಿಖಿಲ್ಗೆ ಪ್ರಬಲ ಪ್ರತಿಸ್ಪರ್ಧಿ ಆಗಿದ್ದಾರೆ. ಸುಮಲತಾರಿಗೆ ಇರೋ ಅನುಕಂಪದ ಅಲೆ, ಅಂಬಿ ಅಭಿಮಾನ, ಸ್ಯಾಂಡಲ್ವುಡ್ ಬೆಂಬಲವನ್ನು ಕಂಡು ದಳಪತಿಗಳು ದಂಗಾಗಿ ಹೋಗಿದ್ದಾರೆ. ಸುಮಲತಾರಿಗೆ ಇಷ್ಟೆಲ್ಲ ಬೆಂಬಲ ಇದ್ರು ದೋಸ್ತಿ ಪಕ್ಷದ ಕಾಂಗ್ರೆಸ್ ನಾಯಕರು ಕೂಡ ಒಳಗಿಂದ ಒಳಗೆ ಸುಮಲತಾರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಇದರ ಜೊತೆಗೆ ಮಂಡ್ಯದಲ್ಲಿ ಬಿಜೆಪಿ ಡಮ್ಮಿ ಕ್ಯಾಂಡಿಡೇಟ್ ಅನ್ನು ಹಾಕೋ ಮೂಲಕ ಸುಮಲತಾರಿಗೆ ಬೆಂಬಲ ಸೂಚಿಸುವ ಮಾತುಗಳು ಕೇಳಿ ಬರುತ್ತಿವೆ. ಹೀಗಾಗಿ ಮಂಡ್ಯ ಅಖಾಡದಲ್ಲಿ ನಿಖಿಲ್ ಗೆಲುವಿಗೆ ಸಿಎಂ ಕುಮಾರಸ್ವಾಮಿ ಮತ್ತು ದೋಸ್ತಿ ನಾಯಕರು ಹೇಗೆ ರಣತಂತ್ರ ಹಿಡಿಯುತ್ತಾರೆ ಅನ್ನೋ ಕುತೂಹಲ ಗರಿಗೆದರಿದೆ. ಮಂಡ್ಯದಲ್ಲಿ ಸುಮಲತಾ ಅದ್ದೂರಿ ಸಮಾವೇಶ ನಡೆಸಿದ್ದು ದಳಪತಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಆದ್ರೆ ದಳಪತಿಗಳಿಗೆ ಬರೀ ಮಂಡ್ಯವಷ್ಟೇ ಅಲ್ಲ, ಹಾಸನದಲ್ಲೂ ಜಿದ್ದಿನ ಸ್ಪರ್ಧೆ ಏರ್ಪಡಲಿದೆ. ಜೊತೆಗೆ ದೊಡ್ಡಗೌಡರಿಗೂ ಬಿಜೆಪಿ ಖೆಡ್ಡ ತೋಡಲು ರಣವ್ಯೂಹ ಹೆಣೆದಿದೆ. ಇಷ್ಟಕ್ಕೂ ಏನಿ ರಣವ್ಯೂಹ ಅಂತೀರಾ? ತೋರಿಸ್ತೀವಿ ನೋಡಿ. ಲೋಕಸಭಾ ಚುನಾವಣೆಯನ್ನು ದೋಸ್ತಿ ಪಕ್ಷಗಳು ಜಂಟಿಯಾಗಿ ಎದುರಿಸಲು ಸಜ್ಜಾಗಿವೆ. ಕಾಂಗ್ರೆಸ್ 20 ಕ್ಷೇತ್ರಗಳಲ್ಲಿ ಮತ್ತು ಜೆಡಿಎಸ್ 8 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿವೆ. ಆದರೆ ಜೆಡಿಎಸ್ಗೆ ತಮ್ಮ ಭದ್ರಕೋಟೆಗಳಾದ ಮಂಡ್ಯ ಮತ್ತು ಹಾಸನಗಳಲ್ಲೇ ತೀವ್ರ ಪೈಪೋಟಿ ಎದುರಾಗಿದೆ. ಹೀಗಾಗಿ ದೊಡ್ಡಗೌಡರ ಸ್ಪರ್ಧೆ ಎಲ್ಲಿಂದ ಅನ್ನೋದನ್ನು ಇದುವರೆಗೂ ಫೈನಲ್ ಮಾಡೋಕೆ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮಂಡ್ಯದಲ್ಲಿ ಸಿಎಂ ಪುತ್ರ ನಿಖಿಲ್ಗೆ ಅಂಬಿ ಪತ್ನಿ ಸುಮಲತಾ ಪ್ರಬಲ ಪ್ರತಿಸ್ಪರ್ಧಿ ಆಗಿದ್ರೆ, ಹಾಸನದಲ್ಲಿ ದೊಡ್ಡಗೌಡರ ಮೊಮ್ಮಗ ಪ್ರಜ್ವಲ್ಗೆ ಬಿಜೆಪಿ ಸೇರಲಿರೋ ಎ ಮಂಜು ಬಿಗ್ ಫೈಟ್ ಕೊಡೋ ಸಾಧ್ಯತೆ
ಸಾಧ್ಯತೆ ಇದೆ. ಹೀಗಾಗಿ ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಚಿಂತೆಗೀಡಾಗಿದ್ರೆ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ತಲೆ ಕೆಡಿಸಿಕೊಂಡಿದ್ದಾರೆ. ತಮ್ಮ ಪುತ್ರರನ್ನು ಗೆಲ್ಲಿಸಿಕೊಳ್ಳಲು ಈ ಇಬ್ಬರು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ಜೆಡಿಎಸ್ ವರಿಷ್ಠ ದೇವೇಗೌಡರಿಗೂ ಬಿಜೆಪಿ ಖೆಡ್ಡ ತೋಡಲು ಮುಂದಾಗಿದೆ. ಗೌಡ್ರು ಎಲ್ಲಿಂದ ಸ್ಪರ್ಧಿಸ್ತಾರೋ ತಿಳಿದುಕೊಳ್ಳಲು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯೇ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚಿಸಿದ್ದಾರಂತೆ. ಇದೇ ಕಾರಣಕ್ಕೆ ದೇವೇಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಬೇಕೋ ಇಲ್ಲ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸಬೇಕೋ ಅನ್ನೋ ಗೊಂದಲದಲ್ಲಿದ್ದಾರೆ. ಈ ಬಗ್ಗೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ, ಸಚಿವ ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯನವರ ಸಲಹೆಗಳನ್ನು ಪಡೆಯುತ್ತಿದ್ದಾರೆ ಎನ್ನಲಾಗುತ್ತಿದೆ. ಹೀಗಾಗಿ ಗೌಡ್ರ ಅಖಾಡ ಇನ್ನೂ ನಿಗೂಢವಾಗಿಯೇ ಇದೆ. ಅದೇನೇ ಇರಲಿ, ಇಡೀ ಇಂಡಿಯಾದ ರಾಜಕೀಯ ಚಿತ್ರಣವೇ ಒಂಥರ ಇದ್ರೆ ಮಂಡ್ಯ ರಾಜಕೀಯ ಚಿತ್ರಣವೇ ಬೇರೊಂದು ಥರ ಇದೆ. ಇಲ್ಲಿ ಅಂಬಿ ಅಭಿಮಾನ ಗೆಲ್ಲುತ್ತಾ ಅಥವಾ ಸಿಎಂ ಕುಮಾರಸ್ವಾಮಿ ಪ್ರತಿಷ್ಠೆ ಗೆಲ್ಲುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ